ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ ಡೈರೆಕ್ಟ್ ಆಗಿ ಇವತ್ತಿನ ಟೆಕ್ ನ್ಯೂಸ್ ಅನ್ನ ಶುರು ಮಾಡೋಣ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಿಮ್ಮೆಲ್ರಿಗೂ ಆಶ್ಚರ್ಯ ಆಗ್ಬೋದು. ಏರ್ಟೆಲ್ ಇಂದು ಟ್ರೂಲಿ ಅನ್ಲಿಮಿಟೆಡ್ 5G ಪ್ಲಾನ್ ಏನಿದೆ ಅದರಲ್ಲಿ ನೀವು ಹಾಟ್ಸ್ಪಾಟ್ ಅನ್ನ ಆನ್ ಮಾಡ್ಕೊಂಡು ಯೂಸ್ ಮಾಡ್ತಾ ಇದ್ರೆ ಆ ಒಂದು ಟ್ರೂಲಿ ಅನ್ಲಿಮಿಟೆಡ್ 5G ಕೆಲಸವನ್ನ ಮಾಡೋದಿಲ್ಲ. ಇದೀಗ ಅಫಿಷಿಯಲ್ ಆಗಿ ಏರ್ಟೆಲ್ನವರೇ ಅವ್ರದ್ದು ಟರ್ಮ್ಸ್ ಅಂಡ್ ಕಂಡೀಷನ್ ಅಲ್ಲಿ ಆ್ಯಡ್ ಮಾಡಿದ್ದಾರೆ. ಸೊ ಅನ್ಲಿಮಿಟೆಡ್ 5G ಅನ್ನು ನೀವು ಹಾಟ್ಸ್ಪಾಟ್ನಲ್ಲಿ ಯೂಸ್ ಮಾಡೋದಕ್ಕಾಗಲ್ಲ. ನಾವೆಲ್ಲರೂ ಕೂಡ ಮುಂಚೆ ಏನು ಮಾಡ್ತಾ ಇದ್ವು, ಮನೆಗೆ ಇಂಟರ್ನೆಟ್ ಹಾಕ್ಸ್ಕೊತಾ ಇರಲಿಲ್ಲ, ವೈಫೈ ಹಾಕ್ಸ್ಕೊತಾ ಇರಲಿಲ್ಲ. ಮೊಬೈಲ್ ರೀಚಾರ್ಜ್ ಮಾಡ್ಕೋ, ಟ್ರೂಲಿ ಅನ್ಲಿಮಿಟೆಡ್ ಅಲ್ವಾ, ಹಾಟ್ಸ್ಪಾಟ್ ಆನ್ ಮಾಡ್ಕೊಂಡು ಟಿವಿ ಕನೆಕ್ಟ್ ಮಾಡಿ ಎಲ್ಲದಕ್ಕೂ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ತಾ ಇದ್ವು. ಇದೀಗ ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಏರ್ಟೆಲ್ನವರು ಈ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಆ್ಯಡ್ ಮಾಡಿದ್ದಾರೆ. ನೆಕ್ಸ್ಟಿಂದ ನೀವು ಅನ್ಲಿಮಿಟೆಡ್ ಯೂಸ್ ಮಾಡೋದಕ್ಕಾಗಲ್ಲ. ಅನ್ಲಿಮಿಟೆಡ್ ಅಲ್ಲ, ತಿಂಗಳಿಗೆ FUP ಫೇರ್ ಯೂಸ್ ಅಂತ ನಿಮಗೆ 300 GB ಕೊಡ್ತಾರೆ. ಅಲ್ಲಿ ತನಕ ಹೈ ಸ್ಪೀಡಲ್ಲಿ ಯೂಸ್ ಮಾಡ್ಬೋದು, ಆಮೇಲೆ ಅದು ಸ್ಪೀಡ್ ಡೌನ್ ಆಗುತ್ತೆ. ಸದ್ಯಕ್ಕೆ ಏರ್ಟೆಲ್ ಅವ್ರು ತಗೊಂಬಂದಿದ್ದಾರೆ ಇದನ್ನು. ನೆಕ್ಸ್ಟು ಆಬ್ವಿಯಸ್ಲಿ ಜಿಯೋನವರು ಕೂಡ ತಗೊಂಬರ್ತಾರೆ, ಆಯಿತಾ. ಅವ್ರಿಗೂ ಅದೇ ಬೇಕು. ಸೊ ಏನು ಮಾಡೋದಕ್ಕಾಗಲ್ಲ. ಸೊ ನೋಡಿ, ನೆಕ್ಸ್ಟ್ ಫೋನಲ್ಲಿ ಯೂಸ್ ಮಾಡ್ಕೊಳ್ಳೋದ್ರೆ ಮಾಡ್ಕೋಬೋದು ಅನ್ಲಿಮಿಟೆಡ್, ಬಟ್ ಹಾಟ್ಸ್ಪಾಟ್ನ ಕೆಲಸ ಮಾಡಲ್ವಂತೆ. ಬಟ್ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಅಂತ, ನಮ್ಮ ಡಿವೈಸ್ ಹಾರ್ಡ್ವೇರ್ದು ಹಾಟ್ಸ್ಪಾಟ್ ಆನ್ ಆಗಿದೆಯಾ ಇಲ್ವಾ ಅಂತ ಹೆಂಗೆ ಗೊತ್ತಾಗುತ್ತೆ ಅಂತ ಗೊತ್ತಿಲ್ಲ ಅವ್ರಿಗೆ. ಮೋಸ್ಟ್ಲಿ ಅದಕ್ಕೂ ಏನಾದರೂ ಒಂದು ಯಾರಾದರೂ ಡೆವಲಪರ್ಗಳು ಏನಾದರೂ ಒಂದು ಸೊಲ್ಯೂಷನ್ ತರ್ಬೋದೇನೋ, ರೂಟ್ ಮಾಡೋ ಅಥವಾ ಏನೋ ಒಂದು ಮಾಡೋ ಥರ. ಅಂದರೆ ಆ ಒಂದು ಏರ್ಟೆಲ್ ಅವ್ರಿಗೆ ಹಾಟ್ಸ್ಪಾಟ್ ಆನ್ ಆಗಿದೆ ಅಂತ ಗೊತ್ತಾಗದಿರೋ ರೀತಿ ಏನಾದರೂ ಒಂದು ಮಾಡುವಂಥದ್ದು ಏನೋ ಬರ್ಬೋದೇನೋ ಸೊಲ್ಯೂಷನ್, ಯಾವುದೋ ಅಪ್ಲಿಕೇಶನ್ ಅಥವಾ ಏನೋ ಬರ್ಬೋದೇನೋ, ನೋಡೋಣ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ರಾಯ್ಪುರಲ್ಲಿ ಒಬ್ಬ ವ್ಯಕ್ತಿ ಅವನು ತಗೊಂಡಿದ್ದಂಥ ಮಾರುತಿ ಸುಜುಕಿ ಕಾರು E20 ಪೆಟ್ರೋಲ್ ಹಾಕಿ ಹಾಳಾಗಿದೆ ಅಂದ್ಬಿಟ್ಟು ಮಾರುತಿ ಸುಜುಕಿ ಕಂಪ್ನಿ ಮೇಲೇನೆ ಕನ್ಸ್ಯೂಮರ್ ಕೋರ್ಟಿಗೆ ಕೇಸನ್ನು ಹಾಕಿರ್ತಾನೆ. ಇದೀಗ ಆ ಒಂದು ಕೋರ್ಟು ಈ ಕಸ್ಟಮರ್ ಪರವಾಗಿ ಜಡ್ಜ್ಮೆಂಟನ್ನು ಕೊಟ್ಟಿದೆ. ಸೊ ಸ್ವಲ್ಪ ದಿನ ಟೈಮ್ ಕೊಟ್ಟವ್ರು, 45 ದಿನ ಟೈಮ್ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ, ನೀವು ಒಂದು ಕಾರ್ನ ರಿಪ್ಲೇಸ್ ಮಾಡಿಕೊಡಿ, ಅಥವಾ ಏನು ಕಂಪ್ಲೀಟ್ 20 ಲಕ್ಷನ ಕೊಟ್ಟಿದ್ದಂತೆ ಕಾರಿಗೆ ಅದನ್ನು ಕಂಪ್ಲೀಟ್ ರೀಫಂಡ್ ಮಾಡಬೇಕಾಗತ್ತೆ, ಸರಿ ಮಾಡಿಕೊಟ್ಟಿಲ್ಲ ಅಂತ ಅಂದರೆ. ಮತ್ತು ಕೋರ್ಟ್ ಫೀಸು 1 ಲಕ್ಷ ಆ್ಯಸಲ್ಗೆ ಎಲ್ಲದನ್ನು ಕೂಡ ಕೊಡಬೇಕು ಅಂತ ಹಾಕಿದ್ದಾರೆ. ಏನೋ ಮಾರುತಿ ಸುಜುಕಿನವರು ಇದಕ್ಕೆ ಇಲ್ಲ, ನಾವು ಇದಕ್ಕೆ ಒಪ್ಪಲ್ಲ ಅಂದ್ಬಿಟ್ಟು ಹೈಯರ್ ಕೋರ್ಟ್ಗೂ ಸಹ ಹೋಗ್ತಾ ಇದ್ದಾರಂತೆ. ಇದರ ಜೊತೆಗೆ ಈಗ ಒಂದು ಸ್ವಲ್ಪ ದಿನ ಮುಂಚೆ ಈ ಕಾರ್ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪ್ನಿಗಳು ಮುಂದೆ ಬಂದ್ಬಿಟ್ಟು, ನಂಗೆ ಅನ್ಸಂಗೆ ಗೌರ್ಮೆಂಟ್ ಅವರೇ ಹೇಳ್ಸಿರ್ತಾರೆ, ಅವರೇ ಕಂಪ್ನಿಗಳೇ ಓಪನ್ ಆಗಿ ಹೇಳಿದ್ರಲ್ಲ, E20 ಪೆಟ್ರೋಲಿಂದ ಕಾರ್ಗಳಿಗೆ ಯಾವುದು ಪ್ರಾಬ್ಲಮ್ ಆಗಲ್ಲ ಅಂತ. ಅವರು ಒಪ್ಕೊಂಡಿದ್ದಾರೆ ಪ್ರಾಬ್ಲಮ್ ಆಗಲ್ಲ ಅಂತ. ಈಗ ಪ್ರಾಬ್ಲಮ್ ಆಯಿತು ಅಂತ ಅಂದರೆ ಆಬ್ವಿಯಸ್ಲಿ ಅವ್ರು ರಿಫಂಡ್ ಮಾಡಬೇಕಾಗುತ್ತೆ ಅಥವಾ ಕಾರ್ನ ವಾಪಸ್ ತಗೋಬೇಕಾಗುತ್ತೆ. ಒಳ್ಳೇದಲ್ವ? ಒಳ್ಳೇದಾಯ್ತು ನಮಗೆ. ಸೊ ಯಾರೆಲ್ಲ ನೀವು E20 ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀರಾ, ಸುಮ್ಮನೆ ಕೂತ್ಕೋಬೇಡಿ, ಕನ್ಸ್ಯೂಮರ್ ಕೋರ್ಟ್ಗೆ ಹಾಕಿ. ಆಗ ಈ ಕಂಪ್ನಿಗಳಿಗೆ ಬುದ್ಧಿ ಬರುತ್ತೆ, ಆಗ ನಮ್ಮ ಸರ್ಕಾರಕ್ಕೂ ಬುದ್ಧಿ ಬರುತ್ತೆ. ಈ ಕಂಪ್ನಿಗಳು ಒಂದು ಕಾರ್ ಈ ಥರ ಒಂದು ಪ್ರಾಬ್ಲಮ್ ಆಯಿತು, ಒಂದು ಕೋರ್ಟ್ ಈ ಥರ ಕೇಸ್ ಬಂತು ಅಂದರೆ ತಡ್ಕೊಂಡ್ಬಿಡ್ತಾರೆ. ಮಲ್ಟಿಪಲ್ ಜನ ಈ ಥರ ಕೇಸ್ ಹಾಕಿ ಶುರು ಮಾಡಿದ್ರೆ ಅವ್ರಿಗೂ ತಲೆ ಕೆಟ್ಟೋಗ್ಬಿಡುತ್ತೆ. ಇಲ್ಲ, ಈ E20 ಸಪೋರ್ಟ್ ಆಗಲ್ಲ ಅಂತ ಆಗ್ಲಾರು ಹೇಳ್ತಾರೆ. ಈ ಗೌರ್ಮೆಂಟ್ ಒತ್ತಡಕ್ಕೆ ಬಂದು ಈ ಕಂಪ್ನಿಗಳೆಲ್ಲ E20 ಪ್ರಾಬ್ಲಮ್ ಇಲ್ಲ, ಹಾಕೊಳ್ಳಿ, ಯೂಸ್ ಮಾಡಿ, ಉಜ್ಜಾಡಿ ಅಂತ ಅಂತಾರೆ ಕಂಪ್ನಿಗಳಷ್ಟೇ, ಏನಿಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಫೈನಲಿ ನಮ್ಮ ಸರ್ಕಾರದವರು ಒಂದು ಒಳ್ಳೆ ಕೆಲಸವನ್ನ ಮಾಡೋದಕ್ಕೆ ಹೊರಟಿದ್ದಾರೆ. ಸೆಮಿಕಾನ್ 2.0 ಅಂತ ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಸರ್ಕಾರದ ಕಡೆಯಿಂದ 1,27,000 ಕೋಟಿಯನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಒಂದೇ ಸಲ ಮಾಡಲ್ಲ, 2032ನೇ ಇಸ್ವಿ ತನಕನೂ ಸ್ವಲ್ಪನೇ ಇನ್ವೆಸ್ಟ್ ಮಾಡ್ಕೊಂಡ್ಬರ್ತಾರೆ. ಇದರ ಜೊತೆಗೆ ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಜೊತೆಗೆ ಮೊಬೈಲ್ಗೆ ಬೇಕಾಗುವಂಥ ಪಾರ್ಟ್ಗಳ ಮ್ಯಾನುಫ್ಯಾಕ್ಚರಿಂಗು ಎಲ್ಲ ಇನ್ಕ್ಲೂಡ್ ಆಗಿ ಮುಂದಿನ ಒಂದು 4-5 ವರ್ಷಕ್ಕೆ 62,500 ಕೋಟಿಯನ್ನು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಒಳ್ಳೆಯದು, ಆಯಿತಾ. ಇದಾಯಿತು ಅಂದರೆ, ಕಂಪ್ನಿಗಳಿಗೆ ಬಂತು ಅಂದರೆ, ಫ್ಯಾಕ್ಟ್ರಿಗಳಿಗೆ ಓಪನ್ ಆಯಿತು ಅಂತ ಅಂದರೆ, ಮೆಜಾರಿಟಿ ಆಫ್ ದ ಪಾರ್ಟ್ಗಳಿಲ್ಲೇ ಆಯಿತು ಅಂತ ಅಂದರೆ ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ. ಸೂಪರ್. ಬಟ್ ಸ್ಟಿಲ್ ಕೆಲವೊಂದು ಮಿನರಲ್ಸು ಅದು ಇದು ಎಲ್ಲ ನಾವು ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡ್ಕೋಬೇಕು, ಅದೇನು ಮಾಡೋದಕ್ಕಾಗಲ್ಲ. ಬಟ್ ಮೆಜಾರಿಟಿ ಪಾರ್ಟ್ಗಳಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ ಅಂತ ಅಂದರೆ ಕೆಲಸ ತುಂಬ ಜನಕ್ಕೆ ಸಿಗುತ್ತೆ. ಜೊತೆಗೆ ಒಂದು ರೀತಿ ಇಂಡಿಜಿನಿಯಸ್ ಆಗ್ಬೋದು, ಬೇರೆ ಮೇಲೆ ಡಿಪೆಂಡ್ ಆಗುವಂಥ ಅವಶ್ಯಕತೆ ಇರೋದಿಲ್ಲ. ಒಳ್ಳೆಯದು, ಇನ್ನೂ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ನಂಗೆ ಅನ್ನಿಸ್ದಂಗೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, OpenAIನವರು ಅವ್ರದ್ದು ಮೊದಲ ಪ್ರಾಡಕ್ಟನ್ನು ಲಾಂಚ್ ಮಾಡಿದ್ದಾರೆ. ಸ್ಟೀಮ್ ಡೆಕ್ ಇರುತ್ತೆ ಗೊತ್ತಾ, ಸ್ಟ್ರೀಮರ್ಸ್ಗಳು ಯೂಸ್ ಮಾಡ್ತಾರಲ್ವ, ಅದೇ ರೀತಿ ಪ್ರೋಗ್ರಾಮರ್ಸ್ಗಳಿಗೆ ಕೋಡೆಕ್ಸ್ AI ಕೋಡಿಂಗ್ ಅಸಿಸ್ಟೆಂಟ್ ರೀತಿ ಒಂದು ಡಿವೈಸನ್ನು ತಗೊಂಬಂದಿದ್ದಾರೆ. ಶಾರ್ಟ್ ಕಟ್ಸ್ ನಿಮಗೆಲ್ಲ ಇರುತ್ತೆ. ಆ ಒಂದು ಪ್ರಾಡಕ್ಟನ್ನು ನಿಮಗೆ ತೋರಿಸ್ತಾ ಇದ್ದೀನಿ, ಡಿಫ್ರೆಂಟ್ ಆಗಿದೆ. ಬಟ್ ಈ ಒಂದು ಪ್ರಾಡಕ್ಟಿಗೆ ಹತ್ತತ್ರ 20,000 ರೂಪಾಯಿ ಆಗುತ್ತಂತೆ. 20,000 ರೂಪಾಯಿ, ಅಮೆರಿಕಾದಲ್ಲಿ 20,000 ರೂಪಾಯಿ. ನಮ್ಮ ದೇಶದಲ್ಲಿ ಇನ್ನೂ ಜಾಸ್ತಿ ಆಗಬಹುದೇನು. ಇದು RGB ಏನು ಅಂದರೆ ಲೈಟಿಂಗ್ ಎಲ್ಲ ಇರುತ್ತಂತೆ ಇದರಲ್ಲಿ, ಏನೋ ಡಿಫ್ರೆಂಟಾಗಿ ಮಾಡೋರೆ. ಬಟ್ ಒಂದೇನಪ್ಪ ಅಂದರೆ, ನಾನೆಲ್ಲೋ ಟ್ವಿಟರ್ನಲ್ಲಿ ನೋಡ್ತಾ ಇದ್ದೆ, ಸೊ ಈ ಒಂದು ಪ್ರಾಡಕ್ಟ್ ಇನ್ ಬಾಕ್ಸ್ ನೋಡೋದಕ್ಕೆ ಸೇಮ್ ಆಪಲ್ ರೀತಿಯೆಲ್ಲ ಇದೆಯಂತೆ, ಆಪಲ್ ಬಾಕ್ಸ್ ಥರನೇ ಇದೆಯಂತೆ. ತೋರಿಸ್ತಾ ಇದ್ದೀನಿ ನಾನು ನಿಮ್ಗೆ ಅದನ್ನು.
ಏನಪ್ಪ ಆಪಲ್ನವ್ರು ಇದಕ್ಕೆ ಕಾಪಿರೈಟ್ ಹಾಕಿದ್ರೆ ಹಾಕಬಹುದೇನು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ರಿಲಯನ್ಸ್ ಅವರು ಈ ಸ್ಪೇಸ್ ಎಕ್ಸಿಗೆ ಟಕ್ಕರ್ ಕೊಡೋದಕ್ಕೋಸ್ಕರ ಲೋಯರ್ ಅರ್ತ್ ಆರ್ಬಿಟ್ಗೆ ಸುಮಾರು 1600 ಸ್ಯಾಟಲೈಟ್ಗಳನ್ನು ಲಾಂಚ್ ಮಾಡ್ತಾರಂತೆ. ಅವರೇ ಇನ್ಹೌಸ್ ಡೆವಲಪ್ ಮಾಡಿರುವಂಥ ಸ್ಯಾಟಲೈಟ್ ಅಂತೆ. ಸೊ ಗೌರ್ಮೆಂಟ್ ಅವ್ರು ಪರ್ಮಿಷನ್ ಕೊಟ್ಟಿದ್ದಾರೆ ಆಲ್ರೆಡಿ. ಸೊ ಕ್ರೇಜಿ. ಮೋಸ್ಟ್ಲಿ ಇಸ್ರೋದವರೇ ಈ ಒಂದು ಸ್ಯಾಟಲೈಟನ್ನು ಲಾಂಚ್ ಮಾಡ್ಬೋದೇನೋ, ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ, ಅಥವಾ ಬೇರೆ ಲಾಂಚಿಂಗ್ ಕಂಪ್ನಿಗಳ ಜೊತೆ ಮಾಡಿಸ್ಬೋದು. ಬಟ್ನಲ್ಲಿ ಈ ಸ್ಪೇಸ್ ಎಕ್ಸಿಗೆ ಡೈರೆಕ್ಟ್ ಕಾಂಪಿಟೇಷನ್ ಒಳ್ಳೇದು ಬರಬೇಕು, ಕಾಂಪಿಟೇಷನ್ ಇರಬೇಕು. ಜಿಯೋದವರು 1-2 ವರ್ಷ ಫ್ರೀಯಾಗಿ ಇಂಟರ್ನೆಟ್ ಕೊಟ್ಟು ಎಲ್ಲರನ್ನು ಅವ್ರ ಕಡೆ ಕರ್ಕೊಂಡು ಆಮೇಲೆ ಪ್ರೈಸ್ ಜಾಸ್ತಿ ಮಾಡ್ತಾರೆ. ಅದರಲ್ಲೂ ಕೂಡ ನಂಗೆ ಅನ್ನಿಸ್ತಂಗೆ. ಬಟ್ ನೋಡೋಣ ಪ್ರೈಸ್ ಎಲ್ಲ ಎಷ್ಟಿರ್ಬೋದು ಅಂತ. ಏನಕ್ಕೆ ಅಂದರೆ ಈ ಅಂದರೆ ಸ್ಯಾಟಲೈಟ್ ಇಂಟರ್ನೆಟ್ ಅಂದರೆ ಯೂಶಲಿ ಎಕ್ಸ್ಪೆನ್ಸಿವೇ ಇರುತ್ತೆ, ಆಯಿತಾ. ನೋಡೋಣ. ಈ ಸ್ಪೇಸ್ ಎಕ್ಸು ಇರೋದ್ರಿಂದ ಮೋಸ್ಟ್ಲಿ ಕಾಂಪಿಟೇಷನ್ ಬರೋದ್ರಿಂದ ಪ್ರೈಸ್ ಕಡಿಮೆ ಆಗುತ್ತೆ, ನಾವು ಗೊತ್ತಿಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಸಂಡೇ ರೋಬೋಟಿಕ್ಸ್ ಅಂತ ಒಂದು ಕಂಪ್ನಿ, ಇವರು ಆಕ್ಟ್ 2 ಅಂತ ಒಂದು ರೋಬೋಟ್ ಅನ್ನ ಲಾಂಚ್ ಮಾಡಿದ್ದಾರೆ. ಜಗತ್ತಿನ ಮೊಟ್ಟ ಮೊದಲ ರೋಬೋಟಿಕ್ ಮಾಡೆಲ್ ಅಂತ ಎಲ್ಲರೂ ಮೊಟ್ಟ ಮೊದಲ ಅಂತ ಅಂತಾರೆ. ಸೊ ಇವ್ರದ್ದು ಒಂದು ವಿಡಿಯೋನ ಶೇರ್ ಮಾಡಿದ್ದಾರೆ. ಅದು ಆಟೋನಮಸ್ ಆಗಿ ಬಟ್ಟೆ ಮಡಿಸ್ತಾ ಇದೆ. ಈ ರೋಬೋಟ್ ಬೇಕೇ ಬೇಕಲ್ಲ. ನಮಗಂತೂ ಮನೇಲಿ ಬಟ್ಟೆ ಮಡ್ಸ್ ತಲೆ ಕೆಟ್ಟೋಗ್ಬಿಡುತ್ತೆ. ಸೊ ಇದೇ ಬಟ್ಟೆಯನ್ನು ಎಲ್ಲ ರೀತಿಯ ಬಟ್ಟೆಗಳನ್ನು ಮಾಡಿಸಿದಂತೆ. ಮನೆಯದು ವ್ಯಾಕ್ಯೂಮು ಅವ್ರದ್ದು ವಿಡಿಯೋ ಎಲ್ಲ ಶೇರ್ ಮಾಡ್ಕೊಂಡಿದ್ದಾರೆ. ಎಷ್ಟು ಆ್ಯಕ್ಯುರೇಟ್ ಅಂತ ಗೊತ್ತಿಲ್ಲ, ಒಟ್ಟಿಗೆ ಬಟ್ಟೆ ಅಂತೂ ಚೆನ್ನಾಗಿ ಮಾಡಿಸ್ತಾ ಇರೋ ಥರ ಇದೆ. ಜೊತೆಗೆ ಇನ್ನೊಂದು ಸೌತ್ ಕೊರಿಯನ್ ಕಂಪ್ನಿಯವರು ಇನ್ನೊಂದು ರೀತಿ ರೋಬೋಟಿಕ್ ಟೆಕ್ನಾಲಜಿಯನ್ನು ತಗೊಬಂದವ್ರು. ಏನಪ್ಪ ಅಂತ ಅಂದರೆ, ಈ ಒಂದು ರೋಬೋಟು ನಿಮಗೆ ಬಟ್ಟೆ ಹಾಕತ್ತಂತೆ. ವಾವ್, ಕ್ರೇಜಿ. ನಿಮ್ಮನ್ನ ಡ್ರೆಸ್ ಮಾಡತ್ತಂತೆ. ಹಂಗೆ ಗುರು ನೋಡ್ತಾ ಇದ್ರೆ ಅದೇ ಆಟೋಮೆಟಿಕ್ ಆಗಿ ಮೇಲಕ್ಕೆ ಹೋಗ್ತಾ ಇದೆ. ಈ ಥರ ಡ್ರೆಸ್ಸನ್ನು ಮಾಡ್ಬೋದು, ಒಪ್ಕೋತೀನಿ. ಬಟ್ ನಾವು ಹಾಕೋ ಮಾಮೂಲಿ ಜಾಕೆಟ್ ಅದು ಇದು ಎಲ್ಲ ಹೆಂಗೆ ಮಾಡುತ್ತಾ ಗೊತ್ತಿಲ್ಲ. ಒಟ್ಟಿಗೆ ಇದು ಆಟೋಮೆಟಿಕ್ ಅದೇ ಸ್ವಿಂಗ್ ಅಂತ ಮೇಲಕ್ಕೆ ಹೋಗ್ತಾ ಇದೆ ನೋಡಿ, ಕ್ರೇಜಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು IRCTCನವರು ಫೈನಲಿ ಒಂದು ಒಳ್ಳೆಯ ವೆಬ್ಸೈಟನ್ನು ಲಾಂಚ್ ಮಾಡಿದ್ದಾರೆ. ಸ್ವಲ್ಪ ಅಡ್ವಾನ್ಸ್ ಆಗಿದೆ. ಮುಂಚೆ ಹಳೆ ಕಾಲದಲ್ಲಿ ಡೆವಲಪ್ ಮಾಡ್ದಂಗಿತ್ತು. ಸೊ ಹೊಸ ವೆಬ್ಸೈಟ್ ಲೈವ್ ಆಗಿದೆ. ಮೋಸ್ಟ್ಲಿ ನೆಕ್ಸ್ಟು ಇನ್ನೊಂದು ಹೊಸ ಅಪ್ಲಿಕೇಶನ್ ಕೂಡ ಬರಬಹುದೇನೋ. ಆಲ್ರೆಡಿ ಈಗಿರೋ ಅಪ್ಲಿಕೇಶನ್ ಓಕೆ, ಬಟ್ ಇನ್ನೂ ಚೆನ್ನಾಗಿರೋದು ಬರಬಹುದು. ಇದರಲ್ಲಿ ಫೀಚರ್ಸ್ಗಳು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಅಡಿಷ್ನಲ್ ಹೊಸ ಯುನೀಕ್ ಅಂದರೆ ನಮಗೆ ಪ್ರೈವೇಟ್ ಕಂಪ್ನಿನಲ್ಲಿ ಯಾವ ಥರ ಕೆಲವೊಂದು ಫೀಚರ್ ಎಲ್ಲ ಕೊಡ್ತಾರೆ, ಅದೇ ರೀತಿ ಫೀಚರ್ಸು. ಸೀಟ್ ಸೆಲೆಕ್ಟ್ ಮಾಡುವಂಥ ಆಪ್ಷನ್ ಎಲ್ಲ ಇದೆ, ಈಗ ಮುಂಚೆ ಇರಲಿಲ್ಲ ಅದು. ಸೊ ಅದನ್ನೆಲ್ಲ ಕೊಡ್ತಾ ಇದ್ದಾರೆ, ಒಳ್ಳೆಯದು. ಮತ್ತು ಒಂದೇ ಸಲ ಮಲ್ಟಿಪಲ್ ಜನ ಬಂದರೂ ಕೂಡ ಹ್ಯಾಂಡಲ್ ಮಾಡಬಲ್ ಅಂತ ಕೆಪಾಸಿಟಿ ಇದೆಯಂತೆ. ಸೊ ಬ್ಯಾಂಡ್ ವಿಡ್ತು ಚೆನ್ನಾಗಿರೋ ತೊಗೊಂಡಿರ್ಬೋದು, ನಂಗೆ ಅನ್ನಿಸ್ತಂಗೆ, ಒಳ್ಳೆಯದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಈ ಟೊರಾನ್ಯಾಲ್ ಸಿಸ್ಟಮ್ಸ್ ಅಂತ ಯಾವುದೊಂದು ಕಂಪ್ನಿ ಆಯಿತಾ, ವಿಚಿತ್ರವಾಗಿದೆ ಹೆಸರು, ಟೊರಾನ್ಯಾಲೆ ಸಿಸ್ಟಮ್. ಓಕೆ. ಸೊ ಇವರು ಒಂದು ರೋಬೋಟನ್ನು ಲಾಂಚ್ ಮಾಡಿದ್ದಾರೆ. ಬರೀ 40 ಗ್ರಾಮ್ ಇರುವಂಥ ಮೈಕ್ರೋ ರೋಬೋಟ್, ಸಣ್ಣ ರೋಬೋಟ್ ಆಯಿತಾ. ಇದೇನಪ್ಪ ಮಾಡುತ್ತೆ ಅಂದರೆ ಈ ಸೊಳ್ಳೆಗಳನ್ನು ಒಡೆದು ಬಿಸಾಕಿಸ್ತಾರೆ. ಕ್ರೇಜಿ ಗುರು. ಈ ಥರ ಒಂದು 4 ರೋಬೋಟ್ ಮನೇಲಿ ಇಟ್ಕೊಂಬಿಡೋದು ನಾವು. ನೆಕ್ಸ್ಟ್ ಸೊಳ್ಳೆ ಬತ್ತಿನೇ ಬೇಕಾಗಿಲ್ಲ, ಈ ಕಾಯಿಲ್ ಎಲ್ಲ ಹಾಕೋದೇ ಬೇಕಾಗಿಲ್ಲ. ಈ 4 ರೋಬೋಟ್ ಹೋಗ್ಬಿಟ್ಟು ಹಾರ್ಕೊಂಡು ಹೋಗಿ ಸುಯಿ ಅಂತ ಒಡೆದು ಬಿಸಾಕ್ತವೆ. ಕ್ರೇಜಿ ಅಲ್ವಾ? ಫ್ಯೂಚರ್ ಯೋಚನೆ ಮಾಡಿಕೊಂಡ್ರೆ ನಂಗೆ ಒಂಥರ ಎಕ್ಸೈಟಿಂಗ್ ಆಗಿದೆ. ರೋಬೋಟ್ಸ್ಗಳಂತೆ, ಸೊಳ್ಳೆ ಹೊಡೆಯೋ ರೋಬೋಟ್ ಅಂತೆ, ಕ್ರೇಜಿ. ನಾವು ಸಣ್ಣವ್ರು ಇರ್ಬೇಕಾದ್ರೆ ಆಲ್ಔಟ್ ಅವರು ಅಡ್ವರ್ಟೈಸ್ಮೆಂಟ್ ತೋರಿಸೋರು ಗೊತ್ತಾ ನಿಮಗೆ, ಹಾಕಿದ ತಕ್ಷಣ ಅದೇ ಜಂಪ್ ಮಾಡಿ ಕಪ್ಪ ಹತ್ರ ಹಿಡಿದು ಬಿಡೋದು. ಅದೆಲ್ಲ ನಾವು ನಿಜ ಅಂತ ಅನ್ಕೊಂಡ್ಬಿಟ್ಟಿದ್ವಲ್ವಾ. ಅದು ಮೋಸ್ಟ್ಲಿ ಫ್ಯೂಚರ್ನಲ್ಲಿ ನಿಜ ಆದರೂ ಆಗ್ಬೋದು ಅಲ್ವಾ, ಏನಂತೀರಾ? ಕ್ರೇಜಿಯಾ? ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಮ ದೇಶದ ಸ್ಮಾರ್ಟ್ಫೋನ್ ಸೇಲ್ಸು ಗ್ಲೋಬಲ್ ಡೌನ್ ಆಗಿದೆ, ನಮ್ಮ ದೇಶದಲ್ಲೂ ಕೂಡ ಡೌನ್ ಆಗಿದೆ. ಲಿಟ್ರಲಿ ಡಬಲ್ 10% ಇಯರ್ ಆನ್ ಇಯರ್ ಕಿತ್ಕೊಂಡು ಡೌನ್ ಆಗಿರೋದು, ಆಯಿತಾ. ಇನ್ನು ಎಲ್ಲ ಕಂಪ್ನಿಗಳದ್ದು ಮಾರ್ಕೆಟ್ ಶೇರ್ ಅಂತ ಏನು ಬದಲಾವಣೆ ಆಗಿಲ್ಲ. ವಿವೋ ಮೊದಲನೇ ಸ್ಪಾಟಲ್ಲೇ ಇದೆ, ಸ್ಯಾಮ್ಸಂಗ್ 2ನೇ ಸ್ಪಾಟಲ್ಲೇ ಇದೆ, ಓಪೋ 3ನೇ ಸ್ಪಾಟಲ್ಲೇ ಇದೆ. ಒಟ್ಟಿನಲ್ಲಿ ಸೇಲ್ಸ್ ಅಂತೂ ಪ್ರತಿಯೊಬ್ಬರದ್ದು ಕೂಡ ಡೌನ್ ಆಗಿದೆ. ಒಟ್ಟು 10% ಓವರ್ ಎಲ್ಲ ಕಂಪ್ನಿಯಿಂದ 10% ಸೇಲ್ಸ್ ಡೌನ್ ಆಗಿರೋದು. ನಂಗೆ ಅಷ್ಟೇ ಗ್ರ್ಯಾಜುವಲಿ ಇನ್ನೂ ಡೌನ್ ಆಗುತ್ತೆ. ಪ್ರೈಸ್ ಕಡಿಮೆ ಆಗೋ ಸೂಚನೆ ಏನು ಕಾಣ್ತಿಲ್ಲ. ಸೊ ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಷಯ ತಿಳುವಳಿಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.